ಯೋಜನೆ. ಇದು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಒಂದು ಹೊಸ ಒಂದು ಡ್ಯಾಮ್ ಕಟ್ಟಬೇಕು ಅಂತ. ಇದು ಬರೀ ಸ್ಟೋರೇಜ್ ಅಷ್ಟೇ. ಇದರಿಂದ ಬೆಂಗಳೂರಿಗೆ ನಮಗೆ 4.75 TMC ನೀರು ಕುಡಿಯೋದಕ್ಕೆ ನಮಗೆ ನೀರು ಸಿಗುತ್ತೆ. ವ್ಯವಸಾಯಕ್ಕೆ ಯಾವ ನೀರು ನಮಗೆ ಸಿಗೋದಿಲ್ಲ ಇದರಲ್ಲಿ. ಮತ್ತೆ ನಮಗೆ 400 ಮೆಗಾವಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮತ್ತೆ ಸಹಜವಾಗಿ 3-4 ವರ್ಷ 5 ವರ್ಷಕ್ಕೊಮ್ಮೆ ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಸೆಂಟ್ರಲ್ ಅವ್ರಿಗೇನು ಅಲೋಕೇಶನ್ ಆಗಿದೆಯಲ್ಲ, ನೀರಾಗಿದೆಯಲ್ಲ, ಅದನ್ನ ಮಂತ್ಲಿ ವೈಸ್ ಬಿಡಬೇಕು ಅಂತ ಇರುತ್ತೆ. ಉದಾಹರಣೆಗೆ ಜೂನಲ್ಲಿ 9.19 TMC ನೀರು ಬಿಡಬೇಕು ಅಂತಿದೆ. ಜುಲೈಯಲ್ಲಿ 31.24 TMC, ಆಗಸ್ಟ್ ಅಲ್ಲಿ 45.95 TMC, ಸೆಪ್ಟೆಂಬರ್ ಅಲ್ಲಿ 36 TMC, ಅಕ್ಟೋಬರ್ ಅಲ್ಲಿ 20 TMC, ನವೆಂಬರ್ ಅಲ್ಲಿ 13 TMC, ಡಿಸೆಂಬರ್ ಅಲ್ಲಿ 7, ಆಮೇಲೆ 2 TMC ಕೊಡಬೇಕು ಅಂತ ಹಿಂದೆ ತೀರ್ಮಾನ ಆಗಿತ್ತು. ಒಟ್ಟೆಷ್ಟು ಸರ್? ಈಗೇನಾಗಿದೆ, ನಮ್ಮಲ್ಲಿ ಇರ್ತಕ್ಕಂಥದ್ದು 16 TMC ನೀರಿದೆ ಅಷ್ಟೇ ನಮ್ಮಲ್ಲಿ, 2 ಜಲಾಶಯಗಳಲ್ಲಿ. ಅದಕ್ಕೆ ಕುಡಿಯೋ ನೀರು ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ಬರೀ 3 TMC ಅಷ್ಟೇ. ಪ್ರಥಮಾದ್ಯತೆ ಕುಡಿಯೋ ನೀರಿಗೆ 3 TMC ನೀರಿದೆ. ಆಮೇಲೆ ಈಗ ತಮಿಳುನಾಡವರು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ಆಮೇಲೆ ನಿರ್ಣಯ ಈಗಾಗಲೇ ಅವರು ಕೋರ್ಟ್ಗೆ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕೊಂಡಿದ್ರು 18ರಲ್ಲಿ, 13, 11, 25ರಲ್ಲಿ ಅದು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಆಮೇಲೆ ರಿವ್ಯೂ ಪಿಟಿಷನ್ ಹಾಕೊಂಡಿದ್ರು, ರಿವ್ಯೂ ಪಿಟಿಷನ್ ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಆದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ 2 ಬಾರಿ ರಿಜೆಕ್ಟ್ ಆದರೂ ಕೂಡ ಅವರು ವಿಧಾನಸಭೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಇದಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಾವು ಈಗಲೂ ಅಷ್ಟೇ, ನನ್ನ ಜಲಶಕ್ತಿ ಮಂತ್ರಿಗಳ ಜೊತೆ ನಾವು ಶಿವಕುಮಾರ್ ಅವರು ಇಬ್ಬರು ಹೋಗಿ ಮಾತಾಡಿದಂಥ ಸಂದರ್ಭದಲ್ಲಿ ತಮಿಳುನಾಡಿನವರು ಕರೀರಿ, ನಾವು ಬರ್ತೀವಿ, ಕೂತು ಮಾತಾಡಿ ಚರ್ಚೆ ಮಾಡೋಣ. ಆಮೇಲೆ ತಮಿಳುನಾಡಿಗೆ ಏನು ಅಲೋಕೇಶನ್ ಆಗಿದೆ ನಮಗೆ 1 ಹನಿ ಜಾಸ್ತಿ ಕೂಡ ಬೇಡ. ಆಮೇಲೆ ನಮಗೆ ಏನು ಅಲೋಕೇಶನ್ ಆಗಿದೆ ಆ ನೀರು ನಮಗೆ ಕೊಟ್ಟರೆ ಸಾಕು. ಮತ್ತೆ ಈಗ ಅಣೆಕಟ್ಟು ನಾವು ಕಟ್ಟಿದ್ರೆ ಮೇಕೆದಾಟು, ಈಗ ಮಳೆ ಬಂದಿಲ್ಲ, ಈಗ ಅಲ್ಲಿ ಡ್ಯಾಮಲ್ಲಿ ನೀರಿದ್ದಿದ್ರೆ ಅವ್ರಿಗೆ ನಾವು ನೀರು ಬಿಡ್ಕೋಗಿತ್ತು. ಇದು ಸಹಜವಾಗಿ ನಮಗೆ ಕುಡಿಯೋ ನೀರಿಗೂ ಅನುಕೂಲ ಆಗ್ತಿತ್ತು. ಮತ್ತೆ ಅಲ್ಲಿನ ಏನು ಮಂತ್ಲಿ ನಾವು ಕೊಡ್ಬೇಕು ಅಂತಿದ್ದೀವೋ ಅದು ಕೂಡ ತಮಿಳುನಾಡು ರೈತರಿಗೂ ಕೂಡ ಸಹಕಾರಿ ಆಗ್ತಿತ್ತು. ಆದರೂ ಕೂಡ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ರೈತರಿಗೆ ತೊಂದರೆ ಆಗುತ್ತೆ. ಅದರಿಂದ ಮಾತುಕತೆ ಮುಖಾಂತರ ಕೂಡ ಚರ್ಚೆ ಪರಿಹಾರ ಮಾಡ್ಕೋಬಹುದು. ನಮ್ಮ ವಿರೋಧ ಏನೂ ಇಲ್ಲ. ಈಗಾಗಲೇ ನಾವು DPR ರೆಡಿ ಆಗಿದೆ. ಮತ್ತೆ ಅಲ್ಲಿ ವಾಟರ್ ಕಮಿಷನ್ ಇದೆಯಲ್ಲ, ಅವ್ರಿಗೆ ನಾವು DPR ಸಲ್ಲಿಸಿದ್ದೀವಿ. ಸ್ವಲ್ಪ ಬದಲಾವಣೆ ಹೇಳಿದ್ದಾರೆ, ಅದನ್ನ ಮಾಡಿ ನಾವು ಕೊಡ್ತೀವಿ. ಅವ್ರ ಅನುಮತಿ ಕೊಟ್ಟರೆ ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದ್ಸಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ತಮಿಳುನಾಡು ಏನು ಅಲೋಕೇಶನ್ ಆಗಿದೆ ಅವ್ರ ನೀರು ನಮಗೆ 1 ಹನಿ ಕೂಡ ಜಾಸ್ತಿ ಬೇಕಾಗಿಲ್ಲ. ಅವ್ರ ನೀರು ನಾವು ಬಳಸೋದಿಲ್ಲ. ನಮಗೆ ಏನು ಅಲೋಕೇಶನ್ ಆಗಿದೆ ಅಷ್ಟೇ ನೀರು ನಾವು ಬಳಸ್ತೀವಿ. ಸರ್, ಈಗ 9.19 TMC ಈ ತಿಂಗಳು ಬಿಡ್ಬೇಕು ನಾವು. 2 TMC ಜೂನ್ 18/6/26 ನಾವು 2 TMC ನೀರು ಬಿಟ್ಟಿದ್ದೀವಿ. ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥದ್ದು ಇನ್ನು 3 TMC ಕುಡಿಯೋ ನೀರು ಬಿಟ್ರೆ ಮತ್ತೆ ಕಾಲುಗಳಲ್ಲಿ ಸ್ವಲ್ಪ ನೀರು ಹರಿಬೇಕಾಗುತ್ತೆ. ನಮ್ಮಲ್ಲಿ ಲಭ್ಯತೆ ಇರ್ತಕ್ಕಂಥದ್ದೇ 3 ನೀರು. ಇನ್ನೂ 12 ದಿನ ಇದೆ, 18ರವರೆಗೂ ಮಾಹಿತಿ ಇಲ್ಲ. 12 ದಿನ ಈಗ ನಾವು ಡ್ಯಾಮ್ ಕಟ್ಟಿ ನಮ್ಮ ಡ್ಯಾಮಲ್ಲಿ ನಾವು ನೀರು ಸ್ಟೋರೇಜ್ ಮಾಡಿದ್ರೆ ತಮಿಳುನಾಡು ರೈತರಿಗೆ ಅನುಕೂಲ ಆಗ್ತದೆ. ಈ ವರ್ಷ ಬರಗಾಲ ಸುಮಾರು ಒಂದು 12 ರಾಜ್ಯಗಳಲ್ಲಿಯೇ
ಇದು ಬರಗಾಲ ಆಗುತ್ತೆ ಅಂತ ಮಾಹಿತಿ ಹವಾಮಾನ ಇಲಾಖೆಯವರು. ಬೇಗ ಮಳೆ ಬಂದು ಬೇಗ ಡ್ಯಾಮ್ ತುಂಬಿದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ ಸರ್. ಈಗ ಕಾವೇರಿ ನೆಲ ಜಲ ಭಾಷೆ ವಿಚಾರದಲ್ಲಿ ನಮ್ಮ ರಾಜ್ಯದ ಸಂಸದರು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ಆಗುತ್ತೆ, ಅದಾದ್ಮೇಲೆ ಬರ್ಕೊಳ್ಬೇಕು. ನಾವು ನಮ್ಮ ರಾಜ್ಯದ ಹಿತಾಸಕ್ತಿಗೋಸ್ಕರ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ನಮ್ಗೇನು ಪಾಲ್ ಸಿಕ್ಕಿದೆ, ನೀರಿನ ಪಾಲ, ಅದನ್ನ ತಗೊಳ್ಳುವಂತ ದಿಕ್ಕಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ನಾನು ಮೊನ್ನೆ ಶಿವಕುಮಾರ್ ಅವರು ಪಾಟೀಲ್ರು ಕೇಂದ್ರದ ಜಲಶಕ್ತಿ ಮಂತ್ರಿಗಳ ಹತ್ರ ಹೋಗಿ ಮಾತಾಡಿ ಮಹದಾಯಿ ವಿಚಾರ ಅಲ್ಲೇ ಎಲ್ಲ ಕ್ಲಿಯರೆನ್ಸ್ ಇರಬೇಕು, ಅದೇ ರೀತಿ ನೋಟಿಫಿಕೇಶನ್ ಆಗಬೇಕು, ಕೃಷ್ಣ ರಿವರ್ ಬಗ್ಗೆ ಮತ್ತೆ ಮೇಕೆದಾಟು ಬಗ್ಗೆ ಕೂಡ ಮಾತಾಡಿದ್ದೀವಿ. ಅವ್ರಿಗೂ ಸಹ ನಾವು ನಮ್ಮ CM ಹೇಳಿದ್ದಾರೆ, ಅವ್ರಿಗೂ ಕರೀರಿ, ನಮ್ಮನ್ನು ಕರೀರಿ, ಕೂತ್ ಮಾತಾಡೋಣ ಅಂತ ಹೇಳಿದ್ದಾರೆ. ಅವರು ಅಕ್ಕಪಕ್ಕದ ರಾಜ್ಯಗಳು ಕೂತು ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದಲ್ವಾ? ಆಮೇಲೆ ಈ ಮೇಕೆದಾಟು ಡ್ಯಾಮ್ ಆದ್ರೆ ಅವರ ತಮಿಳುನಾಡು ರೈತರಿಗೆ ಸಹಾಯ ಆಗುತ್ತೆ, ನಮಗೆ ಕುಡಿಯೋ ನೀರು ಸಿಗುತ್ತೆ. ಬೆಂಗಳೂರಿಗೆ 400 ಮೆಗಾವಾಟ್ ವಿದ್ಯುತ್ ಸಿಗುತ್ತೆ. ನೀರು ಸ್ಟೋರೇಜ್ ಆದ್ರೆ ಯಾರಿಗೆ ಅನುಕೂಲ? ತಮಿಳುನಾಡು ರೈತರಿಗೆ ಅನುಕೂಲ ಆಗುತ್ತೆ. ಯೋಜನೆ ಉದ್ದೇಶ ಸರಿಯಾಗಿ ಅವ್ರಿಗೆ ಮನವರಿಕೆ ಆಗ್ತಾ ಇಲ್ವಾ ಅಂತ. ಮನವರಿಕೆ ಆಗಿದೆಯೋ ಆಗಿಲ್ವೋ, ಯಾಕೆ ವಿರೋಧ ಮಾಡ್ತಾ ಇದಾರೋ ಗೊತ್ತಿಲ್ಲ. ಅವ್ರ ರೈತರಿಗೆ ಅನುಕೂಲ ಆಗುತ್ತೆ. ಇದು ತಮಿಳುನಾಡು ಸರ್ಕಾರದ ಜೊತೆ ಮಾತುಕತೆ ಡೆಲಿಗೇಷನ್ ಈಗ ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಚರ್ಚೆನಲ್ಲಿ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದು. ಕೋರ್ಟ್ ಕಚೇರಿಗಳೆಲ್ಲ ಹೋದ್ರೆ ಏನಾಗುತ್ತೆ, ವರ್ಷಗಟ್ಟಲೆ ಹೋಗುತ್ತೆ. ಈ ನೋಡಿ ಕೃಷ್ಣದು ಎಷ್ಟು 13-14 ವರ್ಷ ಆಯಿತು, ಇನ್ನೂ ಫೈನಲ್ ನೋಟಿಫಿಕೇಶನ್ ಆಗೇ ಇಲ್ಲ. 3 ರಾಜ್ಯಗಳು ಕೋರ್ಟ್ಗೆ ಕೇಸ್ ಹಾಕೊಂಡಿದ್ದಾರೆ. 2050ಕ್ಕೆ ಅದು ಮುಗಿದೋಗುತ್ತೆ. ಇನ್ನೆಷ್ಟು 24 ವರ್ಷ ಇರುತ್ತೆ ಅಷ್ಟೇ. ಅದರಿಂದ ಕೂತ್ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಕರ್ನಾಟಕ ಸರ್ಕಾರನೇ ಹೋಗಿ ನಿಯೋಗವಾಗಿ ಭೇಟಿಯಾಗಿ ಅಂತ ಸುತ್ತ ನೋಡೋಣ. ಈಗ ಜಲಶಕ್ತಿ ಮಂತ್ರಿಗಳು 25ಕ್ಕೆ ಬರ್ತಾರೆ ತುಂಗಭದ್ರಾ ಡ್ಯಾಮ್ಗೆ. ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ರೆ ಮಾತಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ, ತಮಿಳುನಾಡು ಅವರು ಬರಲ್ಲ. ಕೃಷ್ಣಾ ನದಿ ವಿಚಾರವಾಗಿ ಇವರೆಲ್ಲ ಬರ್ತಾರಲ್ಲ, ಚಂದ್ರಬಾಬು ನಾಯ್ಡು ಮತ್ತೆ ರೇವಂತ್ ರೆಡ್ಡಿ ಅವರು. ಅವಕಾಶ ಸಿಕ್ಕಿದ್ರೆ ಮಾತಾಡೋದು ಹೋಗ್ತಿದೀವಿ. ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಇಲ್ಲ ಅಂದ್ರೆ ಇನ್ನೊಂದು ಮೀಟಿಂಗು ದೆಹಲಿನಲ್ಲಿ ನಮ್ಮ ಕಂಡು. ಈಗ ರಾಜ್ಯದಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮಳೆ ಬರುತ್ತೆ ನಿರೀಕ್ಷೆ ಮಾಡೋಣ. ನಿಮ್ಗೆ ಎಷ್ಟಿದೆ ಸರ್? ಈಗ ಇರ್ತಕ್ಕಂಥದ್ದು 14 TMC ಇದೆ. ಒಟ್ಟು KRS ಅಲ್ಲಿ 11 TMC ಇದೆ. ಆಮೇಲೆ ಕಬಿನಿಯಲ್ಲಿ 5 TMC ಇದೆ. ಇದರಲ್ಲಿ ಕುಡಿಯೋ ನೀರು ಬಿಟ್ಟು ಎಕ್ಸಸ್ ಇರೋದು ಬರೀ 3 TMC. ಕರೆಕ್ಟ್ ಅಲ್ವಾ? 3 TMC. ಲಾಸ್ಟ್ ಟೈಮು ಅದು ಮುರಿದೋಗಿತ್ತು. ಯಾಕಂದರೆ ಬಹಳ ವರ್ಷ ಹಿಂದೆ ಅದನ್ನ ಗೇಟಿಗೆ ಮಾಡಿದ್ದಿದ್ದು. ಆಮೇಲೆ ತುಂಗಭದ್ರಾ ಪ್ರಾಧಿಕಾರ, ಅಣೆಕಟ್ಟು ಪ್ರಾಧಿಕಾರದವರು ಅದು 3 ರಾಜ್ಯಗಳ ಸದಸ್ಯರು ಇರ್ತಾರೆ. ನಮ್ಮ ರಾಜ್ಯ, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದ್ದು. ಅವರು ತೀರ್ಮಾನ ತಗೊಂಡು ಎಲ್ಲ 33 ಗೇಟು ಹೊಸ ಗೇಟು ಹಾಕಿದ್ದಾರೆ. ಅದರ ಉದ್ಘಾಟನೆಗೆ ಮೊನ್ನೆ ಇದು ಪ್ರಾಧಿಕಾರದಿಂದಲೇ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಆದರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಅಲ್ಲಿನ ವ್ಯವಸ್ಥೆಗಳು ಎಲ್ಲ ಮಾಡೋದಕ್ಕೆ ನಾನು ಕೂಡ ಹೋಗಿದ್ದೆ. ಅವತ್ತು ಕೇಂದ್ರದ ಜನಶಕ್ತಿ ಮಂತ್ರಿಗಳು ಪಾಟೀಲ್ ಬರ್ತಾರೆ. ಅವರು ಇನ್ವಿಟೇಷನ್ನು ನಮ್ಮ CMಗೆ, ನನಗೆ, ಅದೇ ರೀತಿ ಆಂಧ್ರ CM, ಅಲ್ಲಿನ ಮಂತ್ರಿಗಳು, ತೆಲಂಗಾಣ ಮುಖ್ಯಮಂತ್ರಿಗಳು, ಅಲ್ಲಿನ ಮಂತ್ರಿಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವತ್ತು ಆ ಕಾರ್ಯಕ್ರಮ ಅರೇಂಜ್ಮೆಂಟ್ಸ್ ಎಲ್ಲ ನಮ್ಮ ಅವರು ಮಾಡ್ತಾರೆ, ನಾವು ನಮ್ಮ ರಾಜ್ಯವರು ಕೂಡ ಮಾಡ್ತಾರೆ. ಮಾತಾಡ್ತಾರೆ, ಚರ್ಚೆ ಮಾಡ್ತೀವಿ. ಸುಪ್ರೀಂ ಕೋರ್ಟಲ್ಲಿ 2 ಕಡೆ 2 ಸಲ ನಮ್ಮ ಕಡೆನೇ ಆಗಿದೆ. ಅದು ಮಾಡಿದ್ದಾರೆ.